ಆತ್ಮೀಯ ಸ್ಪರ್ಧಾರ್ಥಿಗಳೇ, ಉನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯ ಕವಿಗಳಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ BM ಶ್ರೀಕಂಠಯ್ಯ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಸಂಭಾವನೆ. ನಂತರ DL ನರಸಿಂಹಾಚಾರ್ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಮುಖ್ಯವಾಗಿ ಎರಡು. ಒಂದು ಜ್ಞಾನೋಪಾಸಕ ಮತ್ತು ಉಪಾಯನ. DV ಗುಂಡಪ್ಪ. DV ಗುಂಡಪ್ಪನವರನ್ನು ಆಧುನಿಕ ಸರ್ವಜ್ಞ ಎಂದು ಕರೆಯಲಾಗಿದೆ. ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಧೀಮಂತ. ನಂತರ TS ವೆಂಕಣ್ಣಯ್ಯ. TS ವೆಂಕಣ್ಣಯ್ಯನವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಸವಿನೆನಪು. ಮುಂದುವರೆದು GP ರಾಜರತ್ನಂ. GP ರಾಜರತ್ನಂ ರವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥಗಳು ಮುಖ್ಯವಾಗಿ ಎರಡು. ಒಂದು ರಾಜರತ್ನಂ ಮತ್ತು ರಾಜಮಾರ್ಗ. ಕುವೆಂಪು ಅವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥಗಳು ಮುಖ್ಯವಾಗಿ ಮೂರು. ಒಂದು ಸಹ್ಯಾದ್ರಿ, ಎರಡು ಗಂಗೋತ್ರಿ, ಮೂರು ಉಡುಗೊರೆ. ಮುಂದುವರೆದು ಗೋವಿಂದಪ್ಪೈ. ಮೊದಲ ರಾಷ್ಟ್ರಕವಿಯಾದಂತಹ ಗೋವಿಂದಪ್ಪೈರವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ದೀವಿಗೆ. ನಂತರ ಫಗು ಹಳಕಟ್ಟಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥಗಳು ಮುಖ್ಯವಾಗಿ ಎರಡು. ಒಂದು ವಚನ ಪಿತಾಮಹ, ಎರಡು ಮಣಿಹ. ನಂತರ ಬೆಟಗೆರೆ ಕೃಷ್ಣ ಶರ್ಮ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಬೆಳುವಲ. ಮುಂದುವರೆದು G ವೆಂಕಟಸುಬ್ಬಯ್ಯ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥಗಳು ಮುಖ್ಯವಾಗಿ ಎರಡು. ಒಂದು ಸಾಹಿತ್ಯ ಜೀವಿ, ಮತ್ತೊಂದು ಶಬ್ದಸಾಗರ. ನಂತರ ಸಾಸ ಮಾಳವಾಡ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ವ್ಯಾಸಂಗ. ಹಾನಕ್ರು ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ರಸಚೇತನ. ಬೀಚಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ತಿಮ್ಮದರ್ಶನ. ಮುಂದುವರೆದು ದೇ ಜವರೇಗೌಡ ಇವರಿಗೆ ಅರ್ಪಿಸಿರುವ ಅಭಿನಂದನಾ ಗ್ರಂಥ ಅಂತಃಕರಣ ರಸಷಷ್ಠಿ. ಕೆಲವೊಂದು ಬುಕ್ಸ್ಗಳಲ್ಲಿ ರಸಸೃಷ್ಟಿಯು ಎಂದು ಕೂಡ ಮುದ್ರಿಸಲಾಗಿದೆ. ಮುಂದುವರೆದು KV ಶಂಕರೇಗೌಡ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಕಬ್ಬಿನ ಹಾಲು. HL ನಾಗೇಗೌಡ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಮುಖ್ಯವಾಗಿ ಎರಡು. ಒಂದು ನಾಗವಲ್ಲಿ, ಮತ್ತೊಂದು ನಾಗಸಂಪಿಗೆ. SV ಪರಮೇಶ್ವರ ಭಟ್ಟ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಪೂರ್ಣಕುಂಭ. ಮುಂದುವರೆದು M ಚಿದಾನಂದಮೂರ್ತಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಸಂಶೋಧನೆ ಮತ್ತು ಕ್ರಿಯಾಚೇತನ. ನಂತರ ಅಂಬಿಕಾತನಯ ದತ್ತ ಅಂದರೆ ಬೇಂದ್ರೆ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಇಳಿದು ಬಾ ತಾಯಿ. ಶಿವರಾಮ ಕಾರಂತ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಕಾರಂತ ಪ್ರಪಂಚ. ಮುಂದುವರೆದು ವಿನಾಯಕರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಆವಿಷ್ಕರಣ ಮತ್ತು ವಿನಾಯಕ ವಾಗ್ಮಯ. ನಂತರ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಶ್ರೀನಿವಾಸ. CPK ಅಂದರೆ CP ಕೃಷ್ಣಕುಮಾರ್ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಸಾರ್ಥಕ. ಹಂಪ ನಾಗರಾಜಯ್ಯ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥಗಳು ಮುಖ್ಯವಾಗಿ ಮೂರು. ಒಂದು ಸಂಕೃತಿ, ಎರಡು ಸಂಕರ್ಷಣ, ಮೂರು ಬರಹಬಾಗೀನ. ಮುಂದುವರೆದು ಶಂಭಾ ಜೋಶಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಅಧ್ಯಯನ. GSM ಪರಮಶಿವಯ್ಯ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಜಾನಪದ ಜೀವಿ. ಮುಂದುವರೆದು MS ಸುಂಕಾಪುರ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಜಾನಪದ ಸಂಪದ. ಮುಂದುವರೆದು ಹಾಮಾನಾಯಕ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಮಾನ.
ಕೆ.ಎಸ್. ನರಸಿಂಹಸ್ವಾಮಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಚಂದನ. ಪೂತಿ ನರಸಿಂಹಾಚಾರ್ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಯದುಗಿರಿಯ ವೀಣೆ. ಮುಂದುವರೆದು ಜಿ.ಎಸ್. ಶಿವರುದ್ರಪ್ಪ ಇವರಿಗೆ ಮುಖ್ಯವಾಗಿ 3 ಕೃತಿಗಳನ್ನು ಅರ್ಪಿಸಲಾಗಿದೆ. 1 ಸ್ನೇಹ ಕಾರ್ತಿಕ, 2 ಗೌರವ, 3 ಹಣತೆ. ಚನ್ನವೀರ ಕಣವಿ ಇವರನ್ನು ಚೆಂಬೆಳಕಿನ ಕವಿ ಎಂದು ಕರೆಯಲಾಗಿದೆ. ಇವರಿಗೆ ಮುಖ್ಯವಾಗಿ 2 ಕೃತಿಗಳನ್ನು ಅರ್ಪಿಸಲಾಗಿದೆ. 1 ಚೆಂಬೆಳಕು, ಮತ್ತೊಂದು ಬೆಳ್ಳಿ ತೇರಿನ ದಾರಿ. ಎಸ್.ಎಲ್. ಭೈರಪ್ಪ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಸಹಸ್ಪಂದನ. ನಂತರ ತಾರಾಸು ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥಗಳು ಮುಖ್ಯವಾಗಿ 4. 1 ತಾರಾಸು ಬದುಕು, 2 ಸ್ವಸ್ತಿ, 3 ಗಿರಿಮಲ್ಲಿಗೆ, 4 ಬರಹ ಸ್ವಸ್ತಿ. ನಂತರ ಎಂ.ವಿ. ಸೀತಾರಾಮಯ್ಯ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಆಸ್ವಾದ. ನಂತರ ವಿ.ಎಂ. ಇನಾಮ್ದಾರ್ ಇವರಿಗೆ ಮುಖ್ಯವಾಗಿ 2 ಕೃತಿಗಳನ್ನು ಅರ್ಪಿಸಲಾಗಿದೆ. 1 ನವನೀತ, ಮತ್ತೊಂದು ಕಾದಂಬರಿ ಲೋಕ. ಡಿ.ಎಸ್. ಕರ್ಕಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಕಾವ್ಯಗೌರವ. ನಂತರ ಆರ್.ಸಿ. ಹಿರೇಮಠ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಬೆಳ್ವಲ. ತೀನಂ ಶ್ರೀಕಂಠಯ್ಯ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ತೀನಂ ಶ್ರೀಕಂಠಯ್ಯ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಶ್ರೀಕಂಠತೀರ್ಥ. ರಂಶ್ರೀ ಮುಗಳಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ರಸಿಕರಂಗ ದರ್ಶನ. ಮುಂದುವರೆದು ಭಾರತೀ ಸುತ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ಬ್ರಹ್ಮಗಿರಿ. ಎಂ.ಕೆ. ಇಂದಿರಾ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ಸುರಗಿ. ಡೆಪ್ಯೂಟಿ ಚನ್ನಬಸಪ್ಪ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ಕನ್ನಡದ ದಾಸ. ಪಿ.ಎನ್. ಜವರಪ್ಪಗೌಡ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ಸಾಹಸಯಾತ್ರಿ. ಸಿದ್ದಯ್ಯ ಪುರಾಣಿಕ ಇವರಿಗೆ ಮುಖ್ಯವಾಗಿ 2 ಕೃತಿಗಳನ್ನು ಅಭಿನಂದಿಸಲಾಗಿದೆ. 1 ಕಾವ್ಯಾನಂದ, ಮತ್ತೊಂದು ಸಹೃದಯ. ಗುಜ್ಜೇಗೌಡರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ಪರೋಪಕಾರಿ. ಹಾಲನಹಳ್ಳಿ ಕೃಷ್ಣ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ಕಾಡಿನ ಹುಡುಗ ಕೃಷ್ಣ. ಟಿ.ವಿ. ವೆಂಕಟಾಚಲಶಾಸ್ತ್ರಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಶ್ರೀಮುಖ. ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ನೀಲಾಂಜನ. HSTR 2016ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ, ದಯವಿಟ್ಟು ನೋಡ್ಕೊಳ್ಳಿ. ಸದಾನಂದ ಕನವಳ್ಳಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಸಂಸ್ಕೃತಿ. ವೀಣಾ ಶಾಂತೇಶ್ವರ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ನಿರ್ದಿಗಂತ. ಮುಂದುವರೆದು ಬಿ.ಆರ್. ಲಕ್ಷ್ಮಣರಾಯರು ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ಚಿಂತಾಮಣಿ. ಬಾಳಪ್ಪ ಹುಕ್ಕೇರಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಜಾನಪದ ಸರದಾರ. ವಿಷ್ಣುನಾಯ್ಕ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಪರಿಮಳದಂಗಳ. ಮುಂದುವರೆದು ದು ನಿಮ್ ಬೆಳಗಲಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಬೆಳಗಲಿ. ಶಾಂತಾದೇವಿ ಮಾಳವಾಡ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಪ್ರಶಾಂತ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ಗೊರೂರು. ವೀರೇಂದ್ರ ಹೆಗ್ಗಡೆ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಪ್ರವರ್ಧಮಾನ. ಅಂದರೆ ಧರ್ಮಸ್ಥಳದ ಮುಖ್ಯಾಧಿಕಾರಿ ಇದ್ದಾರಲ್ಲ, ಅವರೇನೆ ವೀರೇಂದ್ರ ಹೆಗ್ಗಡೆ. ಮುಂದುವರೆದು BGL ಸ್ವಾಮಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಸ್ವಾಮಿಯಾನ. ಸೇಡಿಯಾಪು ಕೃಷ್ಣ ಭಟ್ಟ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಹೋಸಗೆ ನಂದಾದೀವಿಗೆ. ವಿ ಸೀತಾರಾಮಯ್ಯ ಇವರಿಗೆ ಮುಖ್ಯವಾಗಿ 3 ಕೃತಿಗಳನ್ನು ಅರ್ಪಿಸಲಾಗಿದೆ. 1 ವಿ.ಸಿ. ನೂರರ ನೆನಪು, 2 ನೂರರ ನಮನ,
3 VC 75. ನಂತರ ಶಿವಮೊಗ್ಗ ಸುಬ್ಬಣ್ಣ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ರಜತ ಕಮಲ. ಕೆ ವೆಂಕಟಸುಬ್ಬಯ್ಯ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಗಮಕರತ್ನ. ಎಚ್.ಎಸ್. ವೆಂಕಟೇಶಮೂರ್ತಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಗಂಧವ್ರತ. ಮುಂದುವರೆದು ಶಿವಕುಮಾರ ಸ್ವಾಮಿ ಸಿದ್ಧಗಂಗಾ ಅಂದರೆ ಸಿದ್ಧಗಂಗಾ ಮಠದ ಸ್ವಾಮೀಜಿಯವರು ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಸಿದ್ಧಗಂಗಾ ಶ್ರೀ ದಾಸೋಹ ಸಿರಿ. ನಂತರ BR ಲಕ್ಷ್ಮಣರಾವ್ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಚಿಂತಾಮಣಿ. ನಿರಂಜನ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ನೆನಪು ಸಿಹಿ. ದೇವುಡು ನರಸಿಂಹಶಾಸ್ತ್ರಿಯವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿ ಜ್ಞಾನಸುಧಾ. ಮುಂದುವರೆದು ದೊಡ್ಡರಂಗೇಗೌಡ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಕೃತಿಗಳು ಮುಖ್ಯವಾಗಿ 2. 1 ಸೃಜನ ಸಂಪನ್ನ, 2 ಜಾನಪದ ಜಂಗ. ಮುಂದುವರೆದು ಶಾಂತಿನಾಥ ದೇಸಾಯಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಮುಕ್ತಚಂದ. ನಂತರ ದೇವರ ಕೊಂಡಾರೆಡ್ಡಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಗುಣಮಧುರ. ಪಾಟೀಲ್ ಪುಟ್ಟಪ್ಪ ಇವರ ಕಾವ್ಯನಾಮ ಪಾಪು. ಹಾಗೆ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಪ್ರಪಂಚದ ಪಾಪು. ಮುಂದುವರೆದು KS ನಿಸಾರ್ ಅಹಮದ್ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ನಿಸಾರ್ ನಿಮಗಿದೋ ನಮನ. ನಂತರ ಕಮಲಾ ಹಂಪನ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಕಮಲಾಭಿನಂದನ. ನಂತರ ಹಾಲೂರು ವೆಂಕಟರಾಯ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಕನ್ನಡದ ಕುಲಪುರೋಹಿತ. ಮುಂದುವರೆದು ಸಂಗಮೇಶ ಸವದತ್ತಿ ಮಠ ಇವರು ಭಾಷಾ ಸಾಹಿತ್ಯದಲ್ಲಿ ಹೆಚ್ಚು ಪ್ರಗತಿಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ಅರ್ಪಿಸಿರುವಂತಹ ಒಂದು ಅಭಿನಂದನಾ ಗ್ರಂಥ ಭಾಷಾ ಸಂಗಮ. ನಂತರ ಡಾಕ್ಟರ್ BV ಶಿರೂರು ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಸಿರಿ ಸಂಪದ. ಮುಂದುವರೆದು MM ಕಲ್ಬುರ್ಗಿ ಇವರಿಗೆ ಮುಖ್ಯವಾಗಿ 2 ಕೃತಿಗಳನ್ನು ಅರ್ಪಿಸಲಾಗಿದೆ. 1 ಮಹಾಮಾರ್ಗಗಳು, 2 ಕಲ್ಬುರ್ಗಿ 60. ನಂತರ AR ಕೃಷ್ಣಶಾಸ್ತ್ರಿ ಇವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ ಅಭಿನಂದನೆ. ಹಾಗಾದರೆ ಹಿಂದಿನ ತರಗತಿಯಲ್ಲಿ ಕನ್ನಡ ಕವಿಗಳಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಅಭಿನಂದನಾ ಗ್ರಂಥಗಳ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಪುನರಾವರ್ತಿತವಾಗಿದೆ. ಆ ಪ್ರಶ್ನೆಗಳು ಯಾವುದು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸಂಭಾವನೆ. ಚೆನ್ನವೀರ ಕಣವಿಯವರ ಅಭಿನಂದನಾ ಗ್ರಂಥ ಯಾವುದು? ಚೆಂಬೆಳಕು. ನಾನು ಆಗಲೇ ಹೇಳಿದಾಗೆ ಕಣವಿಯವರನ್ನು ಚೆಂಬೆಳಕಿನ ಕವಿ ಎಂದು ಕರೆಯುತ್ತಾರೆ ಎಂದು ಹೇಳಿದೆ. ಮತ್ತು ಯದುಗಿರಿ ಇವರ ಅಭಿನಂದನಾ ಗ್ರಂಥವಾಗಿದೆ. ಅಂದರೆ ಯಾರ ಅಭಿನಂದನಾ ಗ್ರಂಥವಾಗಿದೆ? ಪೂತಿ ನರಸಿಂಹಾಚಾರ್ಯವರ ಅಭಿನಂದನಾ ಗ್ರಂಥವಾಗಿದೆ. ಇಳಿದು ಬಾ ತಾಯೆ ಇದು ಯಾರ ಅಭಿನಂದನಾ ಗ್ರಂಥವಾಗಿದೆ? ಯಾರು? ಬೇಂದ್ರೆಯವರ ಅಭಿನಂದನಾ ಗ್ರಂಥವಾಗಿದೆ. ಸಾಹಿತ್ಯ ಜೀವಿ ಇದು ಯಾರ ಅಭಿನಂದನಾ ಗ್ರಂಥವಾಗಿದೆ? ಜಿ ವೆಂಕಟಸುಬ್ಬಯ್ಯ ಇವರ ಅಭಿನಂದನಾ ಗ್ರಂಥವಾಗಿದೆ. ಗುಣಮಧುರ ಇವರ ಅಭಿನಂದನಾ ಗ್ರಂಥ ಯಾವುದು? ಇದಕ್ಕೆ ಸರಿಯಾದ ಉತ್ತರ ದೇವರ ಕೊಂಡಾರೆಡ್ಡಿ. ಪೂರ್ಣಕುಂಭ ಯಾರ ಅಭಿನಂದನಾ ಗ್ರಂಥವಾಗಿದೆ? ಸರಿಯಾದ ಉತ್ತರ SV ಪರಮೇಶ್ವರ ಭಟ್ಟ. ಧೀಮಂತ ಇದು ಯಾರ ಅಭಿನಂದನಾ ಗ್ರಂಥವಾಗಿದೆ? ಸರಿಯಾದ ಉತ್ತರ DV ಗುಂಡಪ್ಪ. ಬೆಳವಲ ಇದು ಯಾರ ಅಭಿನಂದನಾ ಗ್ರಂಥವಾಗಿದೆ? ಬೆಟ್ಟಗೆರೆ ಕೃಷ್ಣ ಶರ್ಮಾ. ಶ್ರೀಕಂಠ ತೀರ್ಥ ಇದು ಯಾರ ಅಭಿನಂದನಾ ಗ್ರಂಥವಾಗಿದೆ? ಸರಿಯಾದ ಉತ್ತರ ತೀನಂ ಶ್ರೀಕಂಠಯ್ಯ. ಇಷ್ಟು ಪ್ರಶ್ನೆಗಳು ಕೂಡ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗಳಾಗಿದೆ. ದಯವಿಟ್ಟು ಇದನ್ನು ಗಮನಿಸ್ಕೊಳ್ಳಿ. ಹಾಗಾದರೆ ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ಕವಿಗಳ ಒಂದು ಅಭಿನಂದನಾ ಗ್ರಂಥಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ.
ನಮ್ಮ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಮ್ಮ ತರಗತಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.